ಈಗ ಆಲ್ರೆಡಿ ಕೋರ್ಟ್ ಪ್ರತಿಭಟನೆ ಮಾಡಬಾರದು ಅಂತ ಹೇಳಿದೆ ಈಗ ಆಲ್ರೆಡಿ ನಿಮಗೆ. ಅದ್ರ ಜೊತೆಗೆ ನಿಮ್ಮನ್ನು ಕೂಡ ಪಾರ್ಟಿ ಮಾಡಿದೆ. ನೀವು ಕೋರ್ಟ್ ಆದೇಶವನ್ನ ಕೂಡ ಉಲ್ಲಂಘನೆ ಮಾಡಿ ನೀವು ಪ್ರತಿಭಟನೆಗೆ ಕರೆ ಕೊಡ್ತೀರಾ, ಮುಷ್ಕರಕ್ಕೆ ಕರೆ ಕೊಡ್ತಾ ಇದ್ದೀರಾ ನೀವು. ನಮಗೆ ಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡ್ದಂಗೆ ಆಗಲ್ವಾ? ನಮಗೇನು ಆರ್ಡರ್ ಕಾಪಿ ಬಂದಿಲ್ಲ, ನಮ್ಮನ್ನು ಪಾರ್ಟಿ ಮಾಡೋದಕ್ಕೆ ಯಾವುದೂ ನೋಟಿಸ್ ಬಂದಿಲ್ಲ. ನಮಗೆ ಏನಂತ ಆದೇಶ ಇದೆ? ಯಾರು ಆದೇಶ ಎಲ್ಲಿದೆ? ಯಾರ ಹತ್ರ ಇದೆ? ನಿಮ್ಮ ಹತ್ರ ಅಲ್ಲ. ಆದೇಶ ಸರ್ವ್ ಆಗಬೇಕಲ್ಲ. ಮತ್ತೆ ಯಾರೇ ಇದ್ರು ಹಿ ಶುಡ್ ಬಿ ಹರ್ಡ್ ಅಲ್ವಾ ಸರ್ತಿ. ಇವ್ರು ಸ್ಟ್ರೈಕ್ ಕಾಲ್ ಮಾಡಿದವ್ರಿಗೆ ಅಲ್ಲ, ಏನೇ ಕಾನೂನು ತೊಡಗಿದ್ರೆ ವಿ ವಿಲ್ ಫೇಸ್ ದಿ ಆ್ಯಂಡ್ ವಿ ಹ್ಯಾವ್ ಹೈಯೆಸ್ಟ್ ರೆಸ್ಪೆಕ್ಟ್ ಫಾರ್ ದಿ ಕೋರ್ಟ್. ವಿ ವಿಲ್ ಫೇಸ್ ದಿ ಕೋರ್ಟ್. ಎಷ್ಟು ನೌಕರರು ಭಾಗಿಯಾಗ್ತಾರೆ ಸರ್? ಎಲ್ಲ ಬಸ್ಗಳು ಸ್ಟಾಪ್ ಆಗುತ್ತೆ, ಯಾಕಂದ್ರೆ ಸರ್ಕಾರ ಪ್ಲಾನ್ ಬಿ ಅಲ್ಲಿ ಎಲೆಕ್ಟ್ರಿಕ್ ಬಸ್, ಹೆಚ್ಚುವರಿ ಖಾಸಗಿ ಬಸ್ಗಳನ್ನೆಲ್ಲ ತರಬೇಕು ಅಂತ ಹೊರಟಿದೆ. ಒಂದೇನೆಂದರೆ ಹಿಂದೆ ಇಂಥ ಪ್ರಯತ್ನಗಳು ಬೇಕಾದಷ್ಟೆಲ್ಲ ಮಾಡಿದ್ದಾರೆ. ಆ ಪ್ರಯತ್ನಗಳು ಯಾವುದೂ ಯಶಸ್ವಿ ಆಗಿಲ್ಲ. ನಮ್ಮ ಕರೆ ಇರೋದು ನಮ್ಮ ಬಸ್ಸುಗಳು ಯಾವುದು ಬೀದಿಗೆ ಬರಬಾರ್ದು ಅಂತ. ಖಾಸಗಿಯವರು ಬಂದರೆ ನಾವು ತಡೀತೀವಿ ಅಂತ ಹೇಳಿಲ್ಲ. ದಟ್ ಇಸ್ ನಾಟ್ ಅವರ್ ಎಜೆಂಡಾ. ನಮ್ಮ ಬೇಡಿಕೆಗಳು ಈಡೇರುವವರೆಗೂ ನಾವು ಬಸ್ಸು ನಡೆಸೋದಿಲ್ಲ, ಸ್ಪಷ್ಟವಾಗಿದೆ. ಸರ್, ನಿಮಗೇನಾದರೂ ಈಗ ನೋಟಿಸ್ ಕಳಿಸಿದ್ರೆ ಕೋರ್ಟ್ ಕಡೆಯಿಂದ ನೀವು ಮುಷ್ಕರವನ್ನ ಕೈ ಬಿಡ್ತೀರಾ, ಅಥವಾ ಕೋರ್ಟಿಂದ ನಿಮಗೆ ನೋಟಿಸ್ ಬಂದರೂ ಕೂಡ ನೀವು ಮುಷ್ಕರವನ್ನ ಮುಂದುವರಿಸ್ತೀರಾ? ಬರಲಿಮ್ಮ, ಅಯ್ಯೋ ರಾಮ, ನಾವು ಈ ದೇಶದಲ್ಲಿ ಹುಟ್ಟಿರೋ, ಈ ದೇಶದ ಕಾನೂನು ಕೋರ್ಟ್ಗಳು ನಮಗೂ ಅಪ್ಲೈ ಆಗುತ್ತೆ. ಬರಲಿ ನಮ್ಮ ಹತ್ರ. ನಮ್ಮಲ್ಲೂ ಇಲ್ಲೆಲ್ಲ ಕಾನೂನು. ನಾನು ಹೆಬ್ಬೆಟ್ಟು, ಇವರೆಲ್ಲ ಕಾನೂನು ಸಿಕ್ಕಾಪಟ್ಟೆ ತಿಳ್ಕೊಂಡ್ರೆ ಇಷ್ಟು ಅರ್ದಿದ್ದಾರೆ. ಅವ್ರ ಅಡ್ವೈಸ್ ತಗೋತೀವಿ ನಾವು. ಈಗಲೂ ಅವ್ರು ಕರಿಬೋದು ಚೀಫ್ ಮಿನಿಸ್ಟ್ರು. ನಾವು ಹಿ ಕ್ಯಾನ್ ಕಾಲ್ ಅಸ್. ಬಂದರೆ ಅಂತ ಹೋಗ್ತೀವಿ. 1000 ಕೋಟಿ ಯಾವ ದೊಡ್ಡದಮ್ಮ ಇದಕ್ಕೆ?